ಕರ್ನಾಟಕದ ಕರಾವಳಿಯ ಆ ಪುಟ್ಟ ಹಳ್ಳಿ ಹೊನ್ನಮರಡಿಗೆ ಒಂದು ವಿಶೇಷ ಸೆಳೆತವಿತ್ತು. ಅಲ್ಲಿನ ಸಾಗರ ಶಾಂತವಾಗಿದ್ದರೂ ಅದರ ಅಲೆಗಳ ಅಬ್ಬರದಲ್ಲಿ ಯಾವುದೋ ಒಂದು ಆಳಲಾಗದ ಕಥೆ ಇತ್ತು. ಅದೇ ಹಳ್ಳಿಯ ಅಂಚಿನಲ್ಲಿರುವ ಹಳೆಯ ದೀಪಸ್ತಂಭದ ಬಳಿ ಪ್ರತಿ ಸಂಜೆ ಕುಳಿತು ಗಂಟೆಗಟ್ಟಲೆ ಸಮುದ್ರವನ್ನೇ ದಿಟ್ಟಿಸುವ ಆಕೆಯ ಹೆಸರು ತಾರಾ. ಆಕೆಯ ಸೌಂದರ್ಯಕ್ಕಿಂತಲೂ ಆಕೆಯ ಕಣ್ಣುಗಳಲ್ಲಿನ ಮೌನ ನನ್ನನ್ನು ಹೆಚ್ಚು ಆಕರ್ಷಿಸಿತು. ನಾನು ನಗರದ ಜಂಜಾಟದಿಂದ ಬೇಸತ್ತು ನನ್ನ ಮುಂದಿನ ಕಾದಂಬರಿಗೆ ಬೇಕಾದ ಕತೆ ವಸ್ತುವನ್ನು ಹುಡುಕುತ್ತಾ ಇಲ್ಲಿಗೆ ಬಂದಿದ್ದೆ. ನನಗೆ ಜನರ ಮುಖಗಳ ಓದುವ ಹವ್ಯಾಸ, ಆದರೆ ನನಗೆ ತಾರನ ಮುಖ ಒಂದು ಬಗೆಹರೆಯದ ಒಗ್ಗಟ್ಟಿನಂತಿತ್ತು. ಆಕೆ ಯಾರೊಂದಿಗೂ ಬೆರೆಯುತ್ತಿರಲಿಲ್ಲ. ಮೀನುಗಾರರ ಮಕ್ಕಳು ಅವಳ ಹತ್ತಿರ ಹೋದರೆ ಕೇವಲ ಒಂದು ಸಣ್ಣ ನಗೆ ಬೀರಿ ಸುಮ್ಮನಾಗುತ್ತಿದ್ದಳು. ಒಂದು ಸಾಯಂಕಾಲ ಸೂರ್ಯ ಕೆಂಪಗೆ ಕರಗುತ್ತಾ ಸಾಗರದ ಒಡಲು ಸೇರುತ್ತಿದ್ದಾಗ ನಾನು ತಾರನ ಪಕ್ಕದಲ್ಲಿ ಹೋಗಿ ಕುಳಿತೆ. 10 ನಿಮಿಷಗಳ ಕಾಲ ಕೇವಲ ಅಲೆಗಳ ಸದ್ದಷ್ಟೇ ಕೇಳಿಸಿತು. ಸಮುದ್ರಕ್ಕೆ ನಮ್ಮ ಮೇಲೆ ಸಿಟ್ಟಿದೆ ಅನ್ಸುತ್ತೆ ಅಲ್ವಾ ಎಂದು ನಾನು ಅವಳ ಹತ್ತಿರ ಮೆಲ್ಲಗೆ ಕೇಳಿದೆ. ಅವಳು ಮೊದಲ ಬಾರಿಗೆ ನನ್ನ ಕಡೆ ತಿರುಗಿ ನೋಡಿದಳು. ಆಕೆಯ ಕಣ್ಣುಗಳು ತೇವವಾಗಿದ್ದವು, ಆದರೆ ಕಣ್ಣುಗಳಿಂದ ಹನಿ ಜಾರಿರಲಿಲ್ಲ. ಸಿಟ್ಟಲ್ಲ ರಾಜೇಶ್, ಅದು ಹತಾಶೆ. ಸಾವಿರಾರು ವರ್ಷಗಳಿಂದ ಎಲ್ಲವನ್ನು ಕೇಳಿಸಿಕೊಳ್ಳುವ ಸಮುದ್ರಕ್ಕೆ ನನ್ನ ನೋವನ್ನು ಹೇಳಿಕೊಳ್ಳಲು ಯಾರು ಇಲ್ಲವಲ್ಲ ಎಂಬ ಹತಾಶೆ ಎಂದಳು. ಆಕೆಯ ಮಾತುಗಳಲ್ಲಿ ತತ್ವಜ್ಞಾನವಿತ್ತು. ನನಗೆ ಬೇಕಾದ ನಿಜವಾದ ಇಂಟ್ರೆಸ್ಟ್ ಅಲ್ಲಿ ಸಿಕ್ಕಿತು. ಅಂದಿನಿಂದ ನಮ್ಮ ಮಾತುಕತೆ ಶುರುವಾಯಿತು. ಆದರೆ ತಾರಾ ತನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಒಂದೇ ಒಂದು ಪದವನ್ನು ಆಡುತ್ತಿರಲಿಲ್ಲ. ಅವಳು ಸಮುದ್ರದ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಮತ್ತು ಮರಳಿನ ಮೇಲೆ ಮೂಡಿದ ಹೆಜ್ಜೆ ಗುರುತುಗಳ ಬಗ್ಗೆ ಮಾತನಾಡುತ್ತಿದ್ದಳು. ನನಗೆ ಅವಳ ಮನಸ್ಸು ಸಾಗರದ ಆಳದಂತೆ ನಿಗೂಢವಾಗಿ ಕಾಣತೊಡಗಿತು. ಮೇಲ್ನೋಟಕ್ಕೆ ತಿಳಿ ನೀರು, ಆದರೆ ಹೊರ ಹೊಕ್ಕರೆ ಮಾತ್ರ ತಿಳಿಯುವ ಅಗಾಧ ಕತ್ತಲೆ ಮತ್ತು ನಿಗೂಢತೆ. ಒಂದು ವಾರದ ನಂತರ ಕಡಲ ತೀರದಲ್ಲಿ ಭೀಕರ ಗಾಳಿ ಬೀಸುತ್ತಿತ್ತು. ಚಂಡಮಾರುತದ ಮುನ್ಸೂಚನೆ ಇದ್ದ ಕಾರಣ ಮೀನುಗಾರರು ಯಾರು ಸಮುದ್ರಕ್ಕೆ ಇಳಿದಿರಲಿಲ್ಲ. ಆದರೆ ತಾರಾ ಮಾತ್ರ ದೀಪಸ್ತಂಭದ ಅಂಚಿನಲ್ಲಿ ನಿಂತು ಜೋರಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ನೆನೆಯುತ್ತಿದ್ದಳು. ಆಕೆ ಕಿರುಚುತ್ತಿದ್ದಳೋ ಅಥವಾ ಅಳುತ್ತಿದ್ದಳೋ ತಿಳಿಯಲಿಲ್ಲ. ನಾನು ಅಲ್ಲಿ ಓಡಿ ಹೋದೆ. ಆಕೆಯನ್ನು ತಡೆದೆ. ತಾರಾ, ಹುಚ್ಚುತನ ಮಾಡಬೇಡ, ಒಳಗೆ ಬಾ ಎಂದು ಅವಳ ಕೈ ಹಿಡಿದು ಹೇಳಿದೆ. ತಾರಾ ನನ್ನ ಕೈಯನ್ನು ಕೊಡೊಯ್ಕೊಂಡು ಅಬ್ಬರಿಸಿದಳು. ನಿನಗೇನು ಗೊತ್ತು ರಾಜೇಶ್, ಈ ಸಮುದ್ರ ನನಗೆ ಎಲ್ಲವನ್ನು ಕೊಟ್ಟಿದೆ ಮತ್ತು ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡಿದೆ. ಇಲ್ಲಿ ಬಂದು ಕುಳಿತರೆ ಮಾತ್ರ ನನಗೆ ಉಸಿರಾಡಲು ಸಾಧ್ಯ. ಅಂದು ರಾತ್ರಿ ತಾರಾ ಮನೆಯಲ್ಲಿ ಕುಳಿತಾಗ ಆಕೆಯ ಬದುಕಿನಲ್ಲಿ ನಿಗೂಢ ಪುಟಗಳನ್ನು ತೆರೆದುಕೊಂಡವು. ತಾರಾ ಮೂಲತಃ ಒಬ್ಬ ಸಾಗರ ವಿಜ್ಞಾನಿ. ಅವಳು ಮತ್ತು ಅವಳ ಪತಿ ಇಬ್ಬರು ಸಮುದ್ರಕ್ಕೆ ಸಂಶೋಧನೆಯಲ್ಲಿ ತೊಡಗಿದರು. 3 ವರ್ಷಗಳ ಹಿಂದೆ ಇದೇ ಕಡಲ ತೀರದಲ್ಲಿ ಒಂದು ವಿಶೇಷ ಸಂಶೋಧನೆಗಾಗಿ ತಾರನ ಪತಿಯಾದ ಈಶ್ವರ್ ಸಮುದ್ರದ ಆಳಕ್ಕೆ ಇಳಿದವನು. ಮರಳಿ ಬರಲೇ ಇಲ್ಲ. ಆಮ್ಲಜನಕ ಸಿಲಿಂಡರ್ ವಿಫಲವಾಯಿತೋ ಅಥವಾ ಸುಳಿಯಲ್ಲಿ ಸಿಕ್ಕಿ ಬಿದ್ದನೋ ಎಂದು ತಿಳಿಯಲಿಲ್ಲ. ಶವವೂ ಸಿಗಲಿಲ್ಲ. ಜನ ಹೇಳ್ತಾರೆ ಅವನು ಸತ್ತು ಹೋದ ಅಂತ. ಆದರೆ ಈ ಸಾಗರದ ಅಲೆಗಳು ಪ್ರತಿ ರಾತ್ರಿ ನನ್ನ ಕಿಟಕಿಯ ಬಳಿ ಬಂದು ಅವನು ಜೀವಂತವಾಗಿದ್ದಾನೆ ಎಂದು ಪಿಸುಗುಡುತ್ತವೆ. ಅವನು ಈ ಕಡಲಿನಲ್ಲಿ ಎಲ್ಲೋ ಒಂದು ಮುತ್ತಿನಂತೆ ಅಡಗಿದ್ದಾನೆ ರಾಜೇಶ್. ನಾನು ಅವನನ್ನು ಹುಡುಕಲು ಸಾಧ್ಯವಾಗದಿದ್ದರೂ ಅವನು ನನ್ನನ್ನು ಹುಡುಕಿಕೊಂಡು ಬರುತ್ತಾನೆ ಎಂಬ ಭ್ರಮೆಯಲ್ಲಿ ನಾನು ಬದುಕುತ್ತಿದ್ದೇನೆ ಎಂದು ತಾರಾ ಬಿಕ್ಕಿ ಬಿಕ್ಕಿ ಅಳುತ್ತಾಳೆ. ನನಗೆ ಈಗ ಅರ್ಥವಾಯಿತು ತಾರನ ಮನಸ್ಸು ಯಾಕೆ ನಿಗೂಢವಾಗಿತ್ತು ಎಂದರೆ ಅವಳು ವಾಸ್ತವದ ಭೂಮಿ ಮತ್ತು ನಿರೀಕ್ಷೆಯ ಸಾಗರದ ನಡುವೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ಅವಳ ಮನಸ್ಸಿನಲ್ಲಿ ಈಶ್ವರನ ಮೇಲಿನ ಅತೀವ ಪ್ರೀತಿ ಒಂದು ಕಡೆ ಇದ್ದರೆ ಅವನು ಇನ್ನಿಲ್ಲ ಎಂಬ ಕಟು ಸತ್ಯ ಇನ್ನೊಂದು ಕಡೆ ಇತ್ತು. ಈ ಎರಡು ನಡುವಿನ ಹೋರಾಟವೇ ಅವಳನ್ನು ಮೌನವಾಗಿ ಇರಿಸಿತು. ನಾನು ಅವಳಿಗೆ ಹೇಳಿದೆ, ತಾರಾ, ಪ್ರೀತಿ ಅಂದ್ರೆ ಕೇವಲ ವ್ಯಕ್ತಿಯ ಜೊತೆ ಇರುವುದಲ್ಲ, ಅವರು ಬಿಟ್ಟು ಹೋದ ನೆನಪುಗಳನ್ನು ಗೌರವಿಸುವುದು ಕೂಡ ಪ್ರೀತಿಯೇ. ಈಶ್ವರ್ ನಿನ್ನ ಸಂಶೋಧನೆಯಲ್ಲಿ ಇಲ್ಲ, ನಿನ್ನ ಜ್ಞಾನದಲ್ಲಿ ಬದುಕಿದ್ದಾನೆ. ನೀನು ಸಮುದ್ರದ ದಡದಲ್ಲಿ ಕುಳಿತು ಕಾಯುವುದರಿಂದ ಅವನು ಮರಳಿ ಬರಲಾರ. ಆದರೆ ನೀನು ಮತ್ತೆ ನಿನ್ನ ಸಂಶೋಧನೆಯನ್ನು ಆರಂಭಿಸಿದರೆ ಅವನು ಕಂಡ ಕನಸು ನನಸಾಗುತ್ತವೆ. ಆ ಮಾತುಗಳು ಮೌನಿಯ ಮನಸ್ಸನ್ನು ಕದವನ್ನು ಬಡಿದವು. ಸಾಗರದ ಆಳದಲ್ಲಿ ಅಡಗಿದ್ದ ಮೌನಕ್ಕೆ ಕೊನೆಗೂ ಒಂದು ಅರ್ಥ ಸಿಕ್ಕಿತು. ಕೆಲವು ತಿಂಗಳು ಕಳೆದವು. ನಾನು ನನ್ನ ಕಾದಂಬರಿಯನ್ನು ಪೂರೈಸಿ ಬೆಂಗಳೂರಿಗೆ ಮರಳಿದೆ.
ನನ್ನ ಕಾದಂಬರಿ ಸಾಗರದ ಮನದಾಳದ ರಹಸ್ಯ ಭರ್ಜರಿಯಾಗಿ ಯಶಸ್ಸು ಕಂಡಿತು. ಅದರಲ್ಲಿ ನಾನು ಬರೆದಿದ್ದ ಮಾತುಗಳು ಎಲ್ಲರ ಮನ ಮುಟ್ಟಿದವು. ಹೆಣ್ಣಿನ ಮನಸ್ಸು ಸಾಗರದಕ್ಕಿಂತಲೂ ದೊಡ್ಡದು. ಅಲ್ಲಿನ ನೋವಿನ ಸುನಾಮಿಗಳಿರಬಹುದು, ಪ್ರೀತಿಯ ಪ್ರವಾಹ ಇರಬಹುದು, ಆದರೆ ಎಲ್ಲವನ್ನು ಒಳಗಿಟ್ಟುಕೊಂಡು ಮುಗೊಳ್ಳುವ ಆಕೆಯ ತಾಳ್ಮೆ ಅತಿ ದೊಡ್ಡ ನಿಗೂಢ. ನನಗೆ ಒಂದು ದಿನ ಒಂದು ಪತ್ರ ಬಂತು. ಅದು ತಾರಾ ಕಡೆಯಿಂದ. ಅದರಲ್ಲಿ ಅವಳು ಬರೆದಿದ್ದಳು, ರಾಜೇಶ್, ಇಂದು ನಾನು ಸಮುದ್ರದ ದಡದಲ್ಲಿ ಕುಳಿತಿಲ್ಲ, ಬದಲಾಗಿ ಸಮುದ್ರದ ಆಳದಲ್ಲಿ ಹೊಸ ಸಂಶೋಧನೆಯಲ್ಲಿ ನಡೆಸಲು ಹಡಗಿನ ಮೇಲಿದ್ದೇನೆ. ಈಶ್ವರ್ ನನಗೆ ಕಳೆದು ಹೋದ ನೆನಪಲ್ಲ, ಅವನು ನನ್ನ ಬದುಕಿನ ದಿಕ್ಸೂಚಿ. ನನ್ನ ಮನಸ್ಸಿನ ನಿಗೂಢತೆಯನ್ನು ಅರ್ಥ ಮಾಡಿಕೊಂಡ ನಿಮಗೆ ಧನ್ಯವಾದಗಳು. ನಾನು ಕಿಟಕಿಯ ಹೊರಗೆ ನೋಡಿದೆ. ನಗರದ ಗಿಜಿಗುಟ್ಟುವ ಸದ್ದಿನ ನಡುವೆಯೂ ನನಗೆ ಕಡಲ ಅಲೆಗಳ ಸದ್ದು ಕೇಳಿಸಿದಂತಾಯಿತು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಸಾಗರವಿದ್ದಂತೆ. ಅದನ್ನ ಅರ್ಥ ಮಾಡಿಕೊಳ್ಳಲು ಬೇಕಿರುವುದು ಕೇವಲ ಪ್ರೀತಿಯ ಆಳದ ದೃಷ್ಟಿ ಮಾತ್ರವೇ. ಧನ್ಯವಾದಗಳು.